ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಸೂಪರ್ ಹೀರೋ ಆಗಿರೋ ಡಾನ್ಲಿ ಅವರ ಮೂವಿನ ನೋಡೋಣವಾ. ಆಲ್ರೆಡಿ ನೀವು ಕಮೆಂಟ್ ಅಲ್ಲಿ ಹಾಕ್ಬಿಡ್ಬೇಡಿ, ಈ ಮೂವಿನ ಬೇರೆಯವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದ್ರೂ ನನ್ ತೃಪ್ತಿಗೋಸ್ಕರ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳ್ತಾನೆ ಇದ್ರು, ನೀವು ಒಂದ್ಸತಿ ಎಕ್ಸ್ಪ್ಲೇನ್ ಮಾಡಿ ಅಂತ. ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತೆ ನೋಡಿರೋರು ಸ್ಕಿಪ್ ಮಾಡಬಹುದು, ಇಂಟ್ರೆಸ್ಟ್ ಇರೋರು ಮೂವಿನ ನೋಡಬಹುದು. ಇದು ಕಂಪಲ್ ಏನು ಮಾಡ್ತಾ ಇಲ್ಲ, ಆಲ್ರೆಡಿ ನೋಡಿರೋ ಮೂವಿನೇ ನೋಡ್ಬೇಕಂತ ಹೇಳ್ಬೇಡಿ. ಬಟ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಸಖತ್ ಆಕ್ಷನ್ ಮೂವಿಯಾಗಿ ತೆಗ್ದಿರೋದೆ ಇವತ್ತು ನಾವು ನೋಡೋ ದ ಗ್ಯಾಂಗ್ಸ್ಟರ್ ದ ಕಾಪ್ ದ ಡೆವಲ್ ಅಂತ. ಇದು 2019 ಅಲ್ಲಿ ರಿಲೀಸ್ ಆಗಿರೋ ಒಂದು ಕೊರಿಯನ್ ಮೂವಿ. ತುಂಬಾನೇ ಚೆನ್ನಾಗಿರುತ್ತೆ, ನಿಮ್ಮ ಟೈಮ್ಗೆ ಒಂದು ಒಳ್ಳೆ ವರ್ತಾದ ಮೂವಿನೇ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವಾಗ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಖಂಡಿತ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಬೇಸ್ಡ್ ಆನ್ ಟ್ರೂ ಸ್ಟೋರಿ ಅಂತ ಹೇಳಿನೇ ಸ್ಟಾರ್ಟ್ ಮಾಡೋದು. ಸ್ಟೋರಿ ಸ್ಟಾರ್ಟ್ ಆಗೋದೇ ಆಗಸ್ಟ್ 2005 ಅಲ್ಲಿ. ನೈಟ್ ಟೈಮ್ ಒಂದು ವೈಟ್ ಕಲರ್ ಕಾರು ಸ್ಲೋ ಆಗಿ ರೋಡ್ ಅಲ್ಲಿ ಹೋಗ್ತಾ ಇದೆ. ಆ ಕಾರಲ್ಲಿ ಯಾರಿದ್ದಾರೆ ಅಂತ ತೋರಿಸಿಲ್ಲ, ಬಟ್ ಅವ್ನು ಯಾರನ್ನ ಹುಡುಕ್ತಾ ಇದ್ದಾನೆ ಅಂತ ಮಾತ್ರ ಆ ಕ್ಯಾಮ್ರಾ ಮೂವ್ ಆಗೋ ಡೈರೆಕ್ಷನ್ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ. ಆತರ ಅವನು ಹುಡ್ಕೊಂಡು ಹೋಗಿದ್ ಬರ್ದಲ್ಲಿ ಮುಂದ್ಗಡೆ ಇರೋ ಒಂದು ಕಾರ್ನ ನೋಡ್ಕೊಂಡಿಲ್ಲ, ಸ್ಪೀಡ್ ಅಲ್ಲಿ ಹೋಗಿ ಗುದ್ಬಿಟ್ಟ. ಆ ಕಾರಿಂದ ಇಳಿದ್ ಬರಪ್ಪನೋ ಟೆನ್ಷನ್ ಏನೋ ಆಗಿಲ್ಲ. ಓ ನೋಡ್ಕೊಂಡಿಲ್ವಾಪ, ಸ್ವಲ್ಪ ಸ್ಲೋ ಆಗಿ ಓಡಿಸ್ಕೊಂಡ್ ಬರ್ಬೋದಲ್ವಾ, ಏನಕ್ಕೆ ಇಷ್ಟೊಂದು ಅವಸರ, ಸರಿ ಆಯ್ತು ಬಿಡಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಅದನ್ನ ಫೋಟೋ ತಗೊಳ್ತಾನೆ. ಇನ್ಶೂರೆನ್ಸ್ ಕಂಪನಿ ಅವ್ರಿಗೆ ತೋರ್ಸಕ್ ಬೇಕೇ ಬೇಕಲ್ವಾ ಅಂದಾಗ, ಆ ಕಾರಲ್ಲಿ ಗುದ್ದದ ಅಲ್ವಾ, ಅವ್ನು ಹೇಳ್ತಾನೆ ಈ ಟೈಮಲ್ಲಿ ಫೋಟೋ ತಗೊಳ್ಳೋದೆಲ್ಲ ಅವಸರನ ಅಂದಾಗ, ಅಯ್ಯೋ ಏನಪ್ಪ ಹಂಗ್ ಕೇಳ್ತಾ ಇದ್ಯಾ, ನಿನ್ಗೆ ಇನ್ಶೂರೆನ್ಸ್ ಕಂಪನಿ ಬಗ್ಗೆ ಗೊತ್ತಿಲ್ವಾ, ಫೋಟೋ ಇದ್ರೇನೆ ಅವರು ನಂಬೋದು, ಇಲ್ಲ ಅಂದ್ರೆ ಅದನ್ನ ಕೂಡ ಬೇಸ್ ಮಾಡಾಕ್ತಾರೆ, ಸುಮ್ನೆ ಹೋಗೋರ್ ಮುಂದೆ ನಿಂತ್ಕೊಂಡ್ರೆ ಒಪ್ಕೊಂಡ್ ಕೊಟ್ಬಿಡ್ತಾರ ಅನ್ನೋ ತರ ಫೋಟೋ ತೆಗಿತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಬಂದವನ್ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ, ಕತ್ತಿ ಎತ್ತದವನು ಎದುರುಗಡೆ ಇರೋ ಎಪ್ಪನ್ನ ಹಂಗೆ ಸರ ಅಂತ ಚುಚ್ಚೆ ಹಾಕ್ಬಿಟ್ಟ. ಇಲ್ಲಿ ಏನ್ ನಡೀತಾ ಇದೆ ಅಂತ ನಮ್ಗೆ ಯೋಚನೆ ಮಾಡೋ ಗ್ಯಾಪ್ ಕೂಡ ಆ ಕಿಲ್ಲರ್ ಕೊಡೋದಿಲ್ಲ. ಆ ಕೊಲೆ ಮಾಡಿರೋ ಎಪ್ಪನ್ನ ಕಾರ್ ಒಳಗಡೆ ಹಾಕ್ಬಿಟ್ಟು ಅವ್ರ ಕಾರ್ ಒಳಗಡೆನೆ ಹಾಕ್ಬಿಟ್ಟು ಇವನ್ ಕಾರ್ನ ತಗೊಂಡು ಅಲ್ಲಿಂದ ಎಸ್ಕೇಪ್. ಇಲ್ಲೇ ಮೂವಿಯ ಟೈಟಲ್ ನ ಹಾಕಿ ಸ್ಟಾರ್ಟ್ ಮಾಡೋದು. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ದ ಕಾಪ್ ಅಂತ ಇದೆ ಅಲ್ವಾ ಟೈಟಲ್ ಅಲ್ಲಿ, ಆ ಕಾಪ್ ಬೇರೆ ಯಾರು ಅಲ್ಲ, ಇವನೇ. ಸ್ವಲ್ಪ ಪೊಗುರ್ ಜಾಸ್ತಿ ಇರೋ ಕಾಪ್ ಅಂತಾನೆ ಹೇಳ್ಬೇಕು. ಅವನಿಗೆ ಒಂದು ಸಿಗ್ನಲ್ ಅಲ್ಲಿ ಗಾಡಿನ ನಿಲ್ಸಿರ್ಬೇಕಾದ್ರೆ ಆಪೋಸಿಟ್ ಅಲ್ಲೇ ಒಂದು ಗೇಮಿಂಗ್ ಸೆಂಟರ್ ಇರುತ್ತೆ, ಇಲ್ಲಿಗಲ್ ಆಗಿ ಗೇಮಿಂಗ್ ನಡೆಯೋ ಸೆಂಟರ್. ಅಲ್ಲಿ ಪೊಲೀಸ್ ಗಾಡಿ ನಿಂತಿದೆ ಅಂತ ಕೂಡ ಭಯ ಇಲ್ಲದೆ ಕೆಲವರು ಜಗಳ ಮಾಡ್ಕೊಂತಾ ಇರ್ತಾರೆ. ಇದನ್ನ ನೋಡಿ ಪೊಲೀಸ್ ಅವ್ರಿಗೆ ಟೆನ್ಷನ್ ಆಗೋಯ್ತು. ಗುಂಡು ತರ ಇಲ್ಲಿ ಇದೀವಿ ಇಷ್ಟು ಜನ, ಅವ್ರಿಗೇನಾದ್ರೂ ಭಯ ಇದೆಯಾ ನೋಡಿ ಹೆಂಗ್ ಜಗಳ ಮಾಡ್ತಿದಾರೆ ಅಂತ ಹೋಗಿದ್ ಸ್ಪೀಡ್ಗೆ ಅಲ್ಲಿ ಮುಂದೆ ಯಾರಿದ್ದಾರೆ ಯಾರ ಕಡೆಯವ್ರ ಅಂತ ಕೂಡ ನೋಡಿ ಇಲ್ವೇ ಹಾಕೊಂಡ್ ಸರಿಯಾಗಿ ಜಾಡ್ಸ್ ಬಿಸಾಕ್ಬಿಟ್ಟ. ಒಳಗಡೆ ಹೋಗಿ ಕೂಡ ಹೊಡಿತಾನೆ ಎಲ್ಲಾರ್ನು. ಆಕ್ಚುಲಿ ಪೊಲೀಸ್ ಅವ್ನು ಏನ್ ಕೆಲ್ಸಕ್ಕೋಸ್ಕರ ಬಂದ್ನೋ ಅದನ್ನೇ ಮರ್ತೋಗ್ಬಿಟ್ಟು ಈ ಕೆಲ್ಸನ ಮಾಡ್ತಾ ಇರೋದು. ಆಕ್ಚುಲಿ ಆ ಪೊಲೀಸ್ ಅವ್ರ ಆ ಕಡೆ ಬಂದಿದ್ದೆ ಆ ಕ್ರೈಮ್ ಸೀನ್ ಗೆ ಹೋಗೋದಕ್ಕೆ, ನೈಟ್ ಒಂದು ಕೊಲೆ ನಡೀತಲ್ಲ ಆ ಜಾಗಕ್ಕೆ ಹೋಗಕ್ಕೆ ಅಂತ. ಓಕೆ, ದ ಡೆವಲ್ ಎಂಟ್ರಿ ನೋಡಿದ್ದಾಯ್ತು, ದ ಕಾಪ್ ಎಂಟ್ರಿ ನೋಡಿದ್ದಾಯ್ತು. ಇನ್ ಮಿಕ್ಕಿರೋದ್ ಯಾರು, ನಮ್ ಡಾನ್ ಎಂಟ್ರಿನೇ, ಅಂದ್ರೆ ದ ಗ್ಯಾಂಗ್ಸ್ಟರ್ ಎಂಟ್ರಿನ ನೋಡೋಣ. ಸಕ್ಕತ್ ಮಾಸ್ ಆಗಿ ಬಾಕ್ಸಿಂಗ್ ಗ್ಲೌಸ್ ನ ಹಾಕೊಂಡು ಸರಿಯಾಗಿ ಬಾಕ್ಸಿಂಗ್ ನ ಮಾಡ್ತಾ ಇರ್ತಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆ ಜಾಗಕ್ಕೆ ಅವ್ರ ಅಸಿಸ್ಟೆಂಟ್ ಒಬ್ರು ಬಂದು ನಮ್ ಡಾನ್ ಕಿವಿಲಿ ಒಂದು ವಿಷಯನ ಹೇಳ್ತಾನೆ. ಬೇರೆ ಏನು ಅಲ್ಲ, ಇದಕ್ಕೂ ಮುಂಚೆ ಪೊಲೀಸ್ ಹೋಗ್ಬಿಟ್ಟು ಹೊಡೆದ್ರಲ್ಲ ಒಂದು ಗೇಮಿಂಗ್ ಸೆಂಟರ್, ಆ ಜಾಗ ನಮ್ ಡಾನ್ಗ್ ಸೇರಿರೋದೆ, ಅಲ್ಲಿ ತರ ಪೊಲೀಸ್ ಅವ್ನು ಹೋಗಿ ಹೊಡೆದ ಅಂತ ಹೇಳಿ ಇವ್ರ ಹತ್ರ ಹೇಳ್ತಾ ಇರೋದು. ಅವ್ನ್ ಎಷ್ಟು ಸತಿ ಹೇಳಿದ್ರು ಬೇಕಂತ ನಮ್ ವಿಷಯದಲ್ಲಿ ತಲೆ ಆಗ್ತಾ ಇದ್ದಾನೆ, ಸ್ವಲ್ಪ ಆಕ್ಷನ್ ಏನಾದ್ರು ತಗೊಂಬಾರ್ದು ಅಂದಾಗ ಸರಿ ನಾನ್ ಅದ್ರ ನೋಡ್ಕೊಂತೀನಿ ಬಿಡು ಅಂತ ಅಲ್ಲಿಂದ ಹೋಗ್ತಾರೆ. ಆ ಟೈಮ್ ಅಲ್ಲಿ ಅವ್ರು ಇಷ್ಟೊತ್ತು ಪಂಚ್ ಮಾಡ್ತಾ ಇದ್ರಲ್ಲ ಪಂಚಿಂಗ್ ಬ್ಯಾಗ್, ಅದು ಕೆಳಗಡೆ ಬೀಳುತ್ತೆ. ಇಲ್ಲೇ ಇರೋದು ಟ್ವಿಸ್ಟ್, ಆ ಪಂಚಿಂಗ್ ಬ್ಯಾಗ್ ಅಲ್ಲಿ ಮಣ್ಣಿಲ್ಲ, ಒಬ್ಬ ಮನುಷ್ಯನ ಹಾಕೊಂಡು ಹೊಡಿತಾ ಇರೋದು, ರಕ್ತ ಕಿತ್ಕೊಂಡ್ ಬರ್ತಾ ಇರುತ್ತೆ. ಅದಾದ್ಮೇಲೆ ಏನು ಸೂಪರ್ ಆಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಸಕ್ಕದ ಕೋಟು ಸೂಟ್ ಎಲ್ಲ ಹಾಕೊಂಡು ಅದ್ರಸೋತರ ಒಂದ್ 50 ಜನ ಗ್ಯಾಂಗ್ ಹಾಕೊಂಡು ಮಾಸ್ ಆಗಿ ಒಂದ್ ಎಂಟ್ರಿನ ಕೊಟ್ಕೊಂಡು ಹೊರಗಡೆ ಬರ್ತಾನೆ ಫೋನ್ ಅಲ್ಲಿ ಒಬ್ಬನ್ಗೆ ಆವಾಜ್ ಹಾಕೊಂಡೆ ಬರ್ತಾ ಇರೋದು. ಬೇರೆ ಯಾರು ಅಲ್ಲ, ಪೊಲೀಸ್ ಚೀಫ್ ಗೆ. ಯೋ ತಿಂಗಳು ಕಟ್ಟು ಬ್ಯಾಗ್ ತಗೊಂಡೋಗಿ ಸೇರ್ಸ್ಕೊಳ್ತಿರಲ್ವಾ ನಿಮ್ ಆಫೀಸ್ಗೆ, ಇನ್ನು ಏನಕ್ಕ ಪೊಲೀಸ್ ಸುಮ್ನೆ ಬಂದು ನಮ್ಮ ಟೀಮ್ಗೆಲ್ಲ ಸುಮ್ನೆ ತೊಂದರೆ ಕೊಡ್ತಾ ಇದ್ದಾನೆ, ನೀನೇನಾದ್ರೂ ಅವ್ನ್ಗೆ ಹೇಳಿ ಅದ್ರಸಿ ಬೆದರ್ಸಿ ಕೂರಿಸ್ತೀಯಾ ಅಥವಾ ನಾನ್ ನನ್ ಸ್ಟೈಲ್ ಅಲ್ಲಿ ಹೇಳ್ಬೇಕಾ ಅಂತ ಹಂಗೆ ಒಂದು ಸಿಂಹಗರ್ಜನ ಕೊಟ್ಟಿದ್ದೆ ಅಷ್ಟೇ. ಆ ಕಡೆ ಚೀಫ್ ಅದ್ರೋಗ್ಬಿಟ್ನಿ, ಅಯ್ಯೋ ಸರ್ ನಾನ್ ನೋಡ್ಕೊಂತೀನಿ ಸರ್ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ದ. ತಕ್ಷಣ ಚೀಫ್ ಕಾಲ್ ನ ಕಟ್ ಮಾಡಿದವರು ಆ ಪೊಲೀಸ್ ಅವ್ನ್ಗೆ ಕಾಲ್ ನ ಮಾಡ್ತಾರೆ. ಆದ್ರೆ ಅವನ ಆಲ್ರೆಡಿ ಹೇಳಿದ್ವಿ ಪೊಗರು ಹಿಡಿದಿರೋ ಪೊಲೀಸು ಅಂತ, ಇನ್ ಈ ಕಾಲ್ ನ ಅಟೆಂಡ್ ಮಾಡ್ತಾನ. ಅವನೊಬ್ಬ ಜಾಂಡಸ್ ಬಂದಿರೋ ಕೋಳಿ ತರ ಬಿದ್ದಿರ್ತಾನ ಆಫೀಸ್ ಅಲ್ಲಿ ಅಂತ ಚೀಫ್ ತಾನೆ ಬೈಕೊಂಡು ಕಾಲ್ ನ ಅಟೆಂಡ್ ಮಾಡೋದಿಲ್ಲ. ಅಟೆಂಡ್ ಮಾಡಿದ್ರು ಸರಿಯಾಗಿ ಮರ್ಯಾದೆ ಕೊಡಲ್ಲ ಅಂತ ಹೇಳ್ಬೇಕು. ಸರಿ ನಡೀರಿ ಹೋಗೋಣ ಅಂತ ಹೇಳಿ ಹೆಂಗ್ ಅವ್ರ ಗ್ಯಾಂಗ್ ನ ಕರ್ಕೊಂಡು ಆ ಕೊಲೆ ನಡೆದಿರೋ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಆಲ್ರೆಡಿ ಕೆಲವು ಪೊಲೀಸ್ ಅವ್ರು ಹೋಗಿರ್ತಾರೆ, ಏನೆಲ್ಲ ಸಿಗುತ್ತಾ ಅಂತ ಹೇಳಿ ಕಾರ್ನೇ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ನೋಡ್ಬಿಟ್ರು. ಬಟ್ ಯಾರ್ ಕೊಲೆ ಮಾಡಿದ್ದು ಏನು ಅಂತ ಅವ್ರಿಗೆ ಏನು ಡೀಟೇಲ್ಸ್ ಗೊತ್ತಾಗ್ಲಿಲ್ಲ. ಇನ್ನು ಹೇಳ್ಬೇಕಂದ್ರೆ ಫಿಂಗರ್ ಪ್ರಿಂಟ್ ಡೀಟೇಲ್ಸ್ ಕೂಡ ಅವ್ರಿಗೆ ಸಿಗ್ಲಿಲ್ಲ. ಇವಾಗ ಆ ಜಾಗಕ್ಕೆ ಬಂದಿರೋ ಈ ಪೊಲೀಸು ಕಾರ್ನೆಲ್ಲ ಸುತ್ತಮುತ್ತ ನೋಡ್ಬೇಕಾದ್ರೆ ಅಲ್ಲಿ ನೈಟ್ ಆಕ್ಸಿಡೆಂಟ್ ಆದಾಗ ಆ ಕೊಲೆಗಾರಂದು ಕಾರ್ ಬಂದು ಡಿಕ್ಕಿ ಹೊಡೆದಿರತ್ತಲ್ಲ, ಆ ಕಾರ್ದು ಪೇಂಟ್ ಸ್ವಲ್ಪ ಈ ಕಾರ್ಗೆ ಅಂಟ್ಕೊಂಡಿರುತ್ತೆ. ಸ್ವಲ್ಪ ಡೌಟ್ಫುಲ್ ಆಗಿರೋದ್ರಿಂದ ಅದನ್ನ ಫೋಟೋ ತಗೊಳ್ತಾನೆ. ಅಲ್ಲೇ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಇಂದ ಒಂದು ಲೇಡಿ ನಿಂತಿರ್ತಾಳೆ. ಅವಳ ಹತ್ರ ಹೋಗ್ಬಿಟ್ಟು ಆ ಫೋನ್ ನ ತೋರಿಸ್ಬಿಟ್ಟು ಇದೇನಂತ ಸ್ವಲ್ಪ ಚೆಕ್ ಮಾಡಿ ಅಂತ ಹೇಳ್ತಾನೆ. ಒಂದ್ ಕಡೆ ಇದು ನಡೀತಾ ಇದ್ರೆ ಇನ್ನೊಂದ್ ಕಡೆ ನಮ್ ಗ್ಯಾಂಗ್ಸ್ಟರ್ ನ ತೋರಿಸ್ತಾರೆ. ಇನ್ಯಾರು, ನಮ್ ಡಾನ್ ನ. ಅವನು ಅವ್ರ ಫ್ರೆಂಡ್ ಆಗಿರೋ ಇನ್ನೊಬ್ಬನ ಮೀಟ್ ಮಾಡಕ್ಕೆ ಅಂತ ಹೋಗಿರೋದು. ಅವನು ಒಂದು ಗ್ಯಾಂಗ್ಸ್ಟರ್, ಆದ್ರೆ ಅವನೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ಇರೋ ಗ್ಯಾಂಗ್ಸ್ಟರ್
ಗ್ಯಾಂಗ್ಸ್ಟರ್. ಅವನಿಗೆ ಈ ಫೀಲ್ಡ್ ಬಗ್ಗೆ ಏನು ಗೊತ್ತೇ ಇಲ್ಲ. ಕಂಪ್ಲೀಟ್ ಆಗಿ ಅವನಿಗೆ ಅಷ್ಟು ಹೇಳ್ಕೊಟ್ಟಿರೋದಂದ್ರೆ ನಮ್ ಡಾನ್. ಜೊತೆಗೆ ಕ್ಲೋಸ್ ಫ್ರೆಂಡ್ ಬೇರೆ ಅವನು. ಆದ್ರೆ ಡಾನ್ ಜಾಗನೇ ಹಿಡಿಬೇಕು, ಅವ್ನ್ ಬಿಸ್ನೆಸ್ ಟೇಕ್ ಓವರ್ ಮಾಡ್ಬೇಕು ಅಂತ ಏನಾದ್ರೂ ಒಂದು ಗುಳ್ಳೆನರಿ ಕೆಲಸ ಮಾಡ್ತಾನೆ ಇರ್ತಾನೆ. ಇವಾಗೂ ಅಷ್ಟೇ ಡಾನ್ ಗೊತ್ತಿದ್ದು ಡಾನ್ ಎಂತವ್ರು ಅಂತ ಗೊತ್ತಿದ್ದು ಕೂಡ ಅವ್ನ ಮುಂದ್ಗಡೆ ಕೂತ್ಕೊಂಡು ಇಷ್ಟಕ್ಕೂ ಮಾತಾಡ್ತಾ ಇರ್ತಾನೆ. ನಮ್ ಡಾನ್ಗ ತಲೆನೋವು, ನನ್ ಮಾತಾಡಕ್ಟ್ರ ಸಾಕಿವಾಗ ಅನ್ನೋ ತರ ಕೂತಿರ್ತಾರೆ. ಆದ್ರೆ ನಮ್ ಡಾನ್ ಗಿಲ್ ಕೋಪ ಬರುತ್ತೋ ಇಲ್ವೋ, ನಮ್ ಡಾನ್ ಅವರ ರೈಟ್ ಹ್ಯಾಂಡ್ ಗೆ ಕೋಪ ಬಂದ್ಬಿಡ್ತು. ಏನೋ ಫಿಟ್ಸ್ ಬಂದಿರೋ ಅನ್ಫಿಟ್ ಫೆಲೋ, ಯಾರ್ ಮುಂದ್ಗಡೆ ಕುತ್ಕೊಂಡು ಏನ್ ಮಾತಾಡ್ತಾ ಇದೀಯಾ? ಅವ್ರಂಗೆ ಲೈಟ್ ಆಗಿ ಅರ್ಧ ಗುರಾಯಿಸಿದ್ರೆ ಸಾಕು, 10 ದಿನ ಬೆಡ್ ಬಿಟ್ಟು ಎದ್ದೇಳಲ್ಲ. ಅವ್ರ ಮುಂದ್ಗಡೆ ಕುತ್ಕೊಂಡು ವಾಯ್ಸ್ ಜೋರ್ ಮಾಡಿ ಮಾತಾಡ್ತೀಯಾ? ಅಷ್ಟೊಂದು ಸೊಕ್ಕು ಬಂದ್ಬಿಡ್ತಾ ನಿನಗೆ ಅಂತ ಕೇಳುವಾಗ ಆ ಅಪೋಸಿಟ್ ಅಲ್ಲಿ ಬಂದಿರೋನ್ ಕೂಡ ರೈಟ್ ಹ್ಯಾಂಡ್ ಅಂತ ಒಬ್ಬನ ಕರ್ಕೊಂಡ್ ಬಂದಿರ್ತಾನಲ್ಲ, ಅವನೀಗ ಸೌಂಡ್ ಕೊಡಕ್ಕೆ ಶುರು ಮಾಡ್ದ. ರೈಟ್ ಹ್ಯಾಂಡ್ ಆಗಿ ಬಂದ್ವಾ, ಲೆಫ್ಟ್ ಅಲ್ಲಿ ಸೈಲೆಂಟ್ ಆಗಿ ನಿಂತ್ಕೊಂಡ್ವಾ ಅಂತ ಇಲ್ದೆ ನಮ್ ಬಾಸ್ಗೆ ನೀನ್ ಸೌಂಡ್ ಕೊಡ್ತೀಯ ಅಂತ ಅವ್ನ್ ಕೇಳಿದ ತಕ್ಷಣ ಇಬ್ಬರಿಗೂ ಅಲ್ಲಿ ಮಾತಲ್ಲೇ ಜಗಳ ಸ್ಟಾರ್ಟ್ ಆಗೋಯ್ತು. ದೊಡ್ಡ ದೊಡ್ಡ ಡಾನ್ಗಳು ಮುಂದ್ಗಡೆ ಕುತ್ಕೊಂಡಿರುವಾಗ ಹಿಂದ್ಗಡೆ ಇರೋರು ಸೌಂಡ್ ಕೊಟ್ರೆ ಮುಂದೆ ಇರೋರ್ಗ್ ಉರಿಯಲ್ವಾ? ಅದೇ ತರನೇ ನಮ್ ಡಾನ್ಗೆ ಆಗೋದು. ಎದ್ ನಿಂತ್ಕೊಂಡವನು ಸೈಲೆಂಟ್ ಆಗಿ ಸೈಡ್ ಅಲ್ಲಿ ನಿಂತ್ಕೊಂಡ್ವಾ, ನಿಮ್ ಕೆಲ್ಸ ನೋಡಿದ್ರ ಅಂತ ಇಲ್ದೆ ಏನ್ರೋ ಸೌಂಡ್ ಕೊಡ್ತೀರಾ ಅಂತ ಹೇಳಿ ಅವ್ನ್ ರೈಟ್ ಹ್ಯಾಂಡ್ಗೂ ಒಂದು ಪಂಚ್ ಬೀಳತ್ತೆ. ಆಪೋಸಿಟ್ ರೈಟ್ ಹ್ಯಾಂಡ್ ಅವ್ನ್ಗೆ ಪಂಚ್ ಬೀಳಲ್ಲ, ಕೈಯಿಂದಾನ ಅವ್ನ್ 2 ಅಲ್ನ ಕಿತ್ತಿ ಬಿಸಾಕ್ಬಿಟ್ರು. ಸಾರಿ, ಕಿತ್ತಿ ಬಿಸಾಕಿಲ್ಲ, ಅಲ್ನ ಕಿತ್ತಿ ಆಪೋಸಿಟ್ ಗ್ಯಾಂಗ್ಸ್ಟರ್ ಕೂತಿದ್ದ ಅಲ್ವಾ, ಅವ್ನ್ ಕುಡಿತಿದ್ದ ಡ್ರಿಂಕ್ಸ್ ಅಲ್ಲಿ ಹಾಕ್ಬಿಟ್ಟು ಕಣ್ಣಲ್ಲಿ ಹಂಗೆ ಒಂದ್ ಸಿಗ್ನಲ್ ಕೊಟ್ಟಿದ್ದಷ್ಟೇ. ಆಯ್ತು ಬಾಸ್ ಕುಡಿತೀನಿ ಅಂತ ಹೇಳಿ ಸೈಲೆಂಟ್ ಆಗಿ ಡ್ರಿಂಕ್ಸ್ ನ ಎತ್ಕೊಂಡು ಕುಡ್ದ. ನಮ್ ಡಾನ್ ಬಾಯಲ್ಲಿ ಡೈಲಾಗ್ ಹಾಕೋದ್ ಕಡಿಮೆ ಆದ್ರೂ ಕಣ್ಣಲ್ಲೇ ಸಾಯಿಸ್ಬಿಡ್ತಾರಲ್ವಾ. ಅಷ್ಟೇ, ಇನ್ ಅವ್ನ್ ಬದ್ರದೇ ಇರ್ತಾನ, ಟಕ್ ಅಂತ ಎತ್ಕೊಂಡ ಡ್ರಿಂಕ್ಸ್ ನ ಕುಡಿದಿದ್ದಾಯ್ತು. ಇನ್ನೊಂದ್ ಕಡೆ ಪೊಲೀಸ್ ಆಫೀಸರ್ ಅವ್ರ ಟೀಮ್ ನ ತೋರಿಸ್ತಾರೆ. ಈಗ ಕೊಲೆ ನಡೀತಲ್ಲ, ಆ ಸೀನ್ ಕೆಲವೊಂದು ಫೋಟೋಸ್ ನ ತಂದಿರ್ತಾರೆ. ಮತ್ತೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿರೋ ಡೀಟೇಲ್ಸ್ ಬಗ್ಗೆ ಇಲ್ಲಿ ಡಿಸ್ಕಸ್ ನಡೀತಾ ಇರೋದು. ಅಲ್ಲಿ ಕೊಲೆ ನಡೆದಿರೋ ಜಾಗದಲ್ಲಿ ಆ ಕೊಲೆಗಾರನ್ಗೆ ಸಂಬಂಧಪಟ್ಟಿರೋ ಫಿಂಗರ್ ಪ್ರಿಂಟೋ, ಫುಟ್ ಪ್ರಿಂಟೋ ಅಥವಾ DNA ಸ್ಯಾಂಪಲ್ ಏನೇ ಸಿಗ್ಲಿಲ್ಲ. ಆದ್ರೆ ಕೊಲೆ ಆಗಿರೋನ್ ಹತ್ರದಿಂದ ಪರ್ಸ್ ಮಾತ್ರ ಕಳ್ತನ ಆಗಿದೆ. ಹಂಗಾದ್ರೆ ಇದು ಯಾರೋ ಬೇಕಂತ ಮಾಡಿರೋದಲ್ಲ, ಕಳ್ತನ ಮಾಡೋದಕ್ಕೆ ಹೋಗಿ ಬೈ ಮಿಸ್ಟೇಕ್ ಇದಾಗಿರೋದು. ಸೊ ಒಬ್ಬ ಕಳ್ಳನನ್ನೇ ನಾವು ಹುಡುಕ್ತಾ ಇರೋದು, ಆದಷ್ಟು ಬೇಗ ಅವನನ್ನ ಹುಡುಕ್ಬಿಡಿ ಅಂತ ಚೀಫ್ ನ ಹಂಗೆ ಕೇಸ್ ನ ಮುಗಿಸ್ಬಿಡೋಣ ಅಂತ ಅಷ್ಟು ಸೀರಿಯಸ್ ಕೂಡ ಎತ್ಕೊಳ್ಳಿಲ್ಲ. ಆದ್ರೆ ಇಲ್ಲೇ ನಮ್ ಪೊಲೀಸ್ ಒಂದು ಟ್ವಿಸ್ಟ್ ನ ಕೊಡೋದು, ನೀವು ಇಷ್ಟು ಸಿಂಪಲ್ ಆಗಿ ಕೇಸ್ ನ ಮುಗಿಸಿ ಅಂತ ಹೇಳ್ತಿದ್ದೀರಾ, ಬಟ್ ಆಗೋದಿಲ್ಲ. ಯಾಕಂದ್ರೆ ಇದು ಸಾಧಾರಣವಾಗಿ ನಡೆದಿರೋ ಕೊಲೆ ಅಲ್ಲ, ಇದೊಂದು ಸೀರಿಯಲ್ ಕೊಲೆ ಅಂತ. ಅಷ್ಟೇ, ಎಲ್ಲರಿಗೂ ಸಖತ್ ಶಾಕ್ ಆಗೋಯ್ತು, ಏನೋ ಹೇಳ್ತಾ ಇದೀಯ ಅಂತ. ಯಾಕಂದ್ರೆ ಅದಕ್ಕೂ ಪ್ರೂಫ್ ಇಟ್ಕೊಂಡಿದ್ದಾರೆ. ಇವಾಗ ಇಲ್ಲಿ ಕೊಲೆ ನಡೆದಿದೆ ಅಲ್ವಾ, ಸೇಮ್ ಅದೇ ತರ 2 ಜಾಗದಲ್ಲಿ ನಡೆದಿದೆ, ಬೇರೆ ಬೇರೆ ಊರುಗಳಲ್ಲಿ ನಡೆದಿರೋದು. ಅಲ್ಲಿಯ ಕೊಲೆಗಾರ ಯಾವ ತರ ಚುಚ್ಚಿದಾನೆ, ಯಾವ ಡೈರೆಕ್ಷನ್ ಅಲ್ಲಿ ಚುಚ್ಚಿದಾನೆ, ಎಷ್ಟು ಆಳಕ್ಕೆ ಇಳಿಸಿದಾನೆ, ಯಾವ ತರ ಕತ್ತಿನ ಯೂಸ್ ಮಾಡಿದಾನೆ ಅಂತ ಪ್ರತಿ ಒಂದನ್ನ ಟೆಸ್ಟ್ ಮಾಡಿ ನೋಡಿದಾಗ ಇವಾಗ ನಡೆದಿರೋ ಕೊಲೆಗೆ ಅದು ಕೂಡ ಮ್ಯಾಚ್ ಆಗ್ತಿದೆ. ಸೊ ನಾವು ಹುಡುಕ್ತಾ ಇರೋದು ಒಬ್ಬ ಸೈಕೋ ಕೊಲೆಗಾರ ಇರಬಹುದು ಅನ್ನೋ ತರ ಹೇಳ್ತಾರೆ. ಆ ಪಕ್ಕದಲ್ಲಿರೋ ಚೀಫ್ ಗಂತೂ ಇವ್ನ್ ಏನ್ ಹೇಳ್ತಿದ್ದಾನೆ ಅಂತ ಬಿಕ್ಕರ್ಸ್ಕೊಂಡ್ ನೋಡ್ತಾರೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಂದ್ರೆ, ಇದಕ್ಕೂ ಮುಂಚೆ ನಡೆದಿರೋ ಕೊಲೆಗಳು ಬೇರೆ ಜಾಗದಲ್ಲಿ ಅಂತ ಹೇಳಿದ್ವಲ್ಲ, ಅಲ್ಲಿ ಕೂಡ ಕೊಲೆಗಾರ ಸಿಗ್ಲಿಲ್ಲ. ಇದು ಕೂಡ ಒಂದು ಕಳ್ತನ ಆಗಿರೋ ತರನೇ ಸೆಟ್ ಮಾಡಿರ್ತಾನೆ. ಇದ್ರ ಬಗ್ಗೆ ಹೇಳಿದಾಗ ಪೊಲೀಸ್ ನಂಬ್ತಾನೆ ಇಲ್ಲ, ಸಾರಿ ಆ ಚೀಫ್ ನಂಬ್ತಾ ಇಲ್ಲ. ಲೋ, ಏನಕ್ಕೋ ಸುಮ್ನೆ ಈ ತರ ಬೇಡದಿರೋ ಕೇಸ್ ನೆಲ್ಲ ಎತ್ಕೊಂಬಂದ್ ಸೆಂಟ್ರಲ್ ಹಾಕ್ಬಿಟ್ಟು ನನ್ನ ಕನ್ಫ್ಯೂಸ್ ಮಾಡ್ತೀಯ, ನನ್ಗಿರೋದೇ ಅರ್ಧ ಮೆದಲ್ ಕಣೋ, ಇರೋದನ್ನೇ ಯೋಚನೆ ಮಾಡಕ್ ಆಗ್ತಲ್ಲ, ನೀನ್ ಬೇರೋದೆಲ್ಲ ನನ್ಗೆ ಹೇಳ್ಬೇಡ. ಆ ಊರಲ್ಲಿ ನಡೆದಿರೋ ಕೇಸ್ ನ ಅಲ್ಲಿರೋ ಪೊಲೀಸ್ ಅವ್ರು ನೋಡ್ಕೊಳ್ತಾರೆ, ಇಲ್ಲೇನ್ ನಡೀತಿದೆ ಅದ್ರ ಬಗ್ಗೆ ಮಾತ್ರ ನೀನ್ ಮಾತಾಡು ಅಂತ ಹೇಳಿ ಆ ಪೊಲೀಸ್ ಹೇಳ್ತಾ ಇರೋದನ್ನ ಚೀಫ್ ಸೀರಿಯಸ್ ಆಗಿ ಎತ್ಕೊಳ್ಳಿಲ್ಲ, ಮೀಟಿಂಗ್ ನ ಮುಗಿಸ್ಬಿಟ್ರು. ಇನ್ನೊಂದ್ ಕಡೆ ನಮ್ ಡಾನ್ ನ ತೋರಿಸ್ತಾರೆ. ಅವ್ನ್ ಫ್ರೆಂಡ್ ಜೊತೆ ಒಂದ್ ಮೀಟಿಂಗ್, ಹಲ್ನ ಕಿತ್ತು ಡ್ರಿಂಕ್ಸ್ ಎಲ್ಲ ಹಾಕ್ಬಿಟ್ಟು ಮೀಟಿಂಗ್ ನ ಮುಗಿಸ್ಬಿಟ್ಟು ಬಂದವರು ಕಾರ್ ಎತ್ತಕ್ಕೆ ಹೇಳ್ತಾರೆ. ಬಟ್ ಆಲ್ರೆಡಿ ಅಲ್ಲಿರೋರೆಲ್ಲ ಡ್ರಿಂಕ್ಸ್ ಮಾಡಿರೋದ್ರಿಂದ ನಾನು ಒಬ್ನೇ ಕಣೋ ಕುಡ್ದಿಲ್ಲ, ನೀವೆಲ್ಲ ಕುಡ್ದಿದ್ದೀರಾ, ನನ್ ಕಾರ್ನ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ, ನೀವು ಹುಷಾರಾಗಿ ನನ್ನ ಫಾಲೋ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ನಮ್ ಡಾನೇ ಅವ್ನ ಕಾರ್ನ ತಗೊಂಡ್ ಅಲ್ಲಿಂದ ಹೋಗಕ್ಕೆ ಶುರು ಮಾಡ್ದ. ಹೊರಗಡೆ ಸರಿಯಾದ ಮಳೆ, ಮುಂದ್ಗಡೆ ಯಾರು ಬರ್ತಾ ಇದಾರೆ ಅಂತ ಕೂಡ ಕಾಣಿಸಲ್ಲ. ಇದೇ ಮಳೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಡೆದಿರೋ ಸೀನು ಮತ್ತೆ ನಡೆಯುತ್ತೆ. ಆದ್ರೆ ಪಾಪ ಹಿಂದ್ಗಡೆ ಬರ್ತಾರ ಡೆವಲ್ಗೆ ಗೊತ್ತಿಲ್ಲ ಮುಂದ್ಗಡೆ ಇರೋದು ನನಗಿಂತ ದೊಡ್ಡ ಡೆವಲ್ ಅಂತ. ಅದೇ ತರ ಸ್ಪೀಡ್ ಆಗಿ ಬಂದವನು ನಮ್ ಡಾನ್ ಕಾರ್ಗೂ ಗುದ್ಬಿಟ್ಟ. ಸ್ಟೈಲ್ ಆಗಿ ನಮ್ ಡಾನ್ ಹಂಗೆ ಕೈಯಲ್ಲಿ ಒಂದ್ ಛತ್ರಿನ ಎತ್ಕೊಂಡು ಇಳಿದು ಬಂದವರು ಹಿಂದ್ಗಡೆ ಕಾರ್ ಡಿಕ್ಕಿ ಆಗಿರೋ ಜಾಗನ ನೋಡ್ತಾರೆ. ಪಕ್ಕದಲ್ಲಿ ನಿಂತಿರೋ ಆ ಡೆವಲ್ ನ ಕೂಡ ಸೈಡ್ ಅಲ್ಲಿ ಒಂದ್ ಲುಕ್ ನ ಕೊಡ್ತಾರೆ. ಇದ್ರು ಸೀರಿಯಸ್ ಆಗಲ್ವೇ, ಜೋರಾಗಿ ಮಳೆ ಬರ್ತಾ ಇದೆ, ನೋಡ್ಕೊಳ್ದೆ ಆಗಿರತ್ತೆ, ಬಿಡಪ್ಪ ನೀನ್ ಹೋಗು ಅಂತ ಹೇಳಿದ್ರು ಅವ್ನು ಹೋಗೋ ತರ ಇಲ್ಲ. ಡಾನು ಅವರ ಗರ್ಜನೆ ವಾಯ್ಸ್ ಅಲ್ಲಿ ಮಾತಾಡಿ ಕೂಡ ಎಪ್ಪ ಕೇಳಿಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಅವ್ನ್ ಹೇಳ್ತಾನೆ, ಸಾರಿ ಬಾಸ್, ನಾನು ನೋಡ್ಕೊಳ್ದೆ, ಈ ತರ ಮಳೆ ಬರ್ತಾ ಇತ್ತು, ಲೈಟ್ ಆಗಿ ಸ್ವಲ್ಪ ಡ್ರಿಂಕ್ಸ್ ಬೇರೆ ಮಾಡಿದೀನಿ, ಅದಕ್ಕೆ ಈ ತರ ಎಡವಟ್ ಆಗೋಯ್ತು. ಇನ್ಶೂರೆನ್ಸ್ ಕಂಪ್ನಿಗೆ ತೋರ್ಸೋದಕ್ಕೆ ನೀವು ಕಾರ್ನ ಫೋಟೋ ಏನು ತಗೊಂಡಿಲ್ವಾ ಅಂತ ಬೇರೆ ಐಡಿಯಾ ಬೇರೆ ಕೊಡ್ತಾನೆ ಸೈಲೆಂಟ್ ಆಗಿ ನಿಂತ್ಕೊಂಡಿಲ್ದೆ. ನಮ್ ಡಾನ್ ಹಂಗೆ ನೋಡ್ದವ್ರು, ಲೋ ಅಣ್ಣ ನಾನ್ ನೋಡ್ಕೊಂತೀನಿ ಅಂತ ಹೇಳ್ದೇತಾನೆ, ನೀನ್ ಹೋಗೋ ದಾರಿ ನೋಡ್ಕೊಂಡು ಹೋಗೋ ಅಂತ ಹೇಳಿದ್ರು. ಅವ್ನ್ ಸುಮ್ನೆ ಆಗ್ತಾನ. ಅವ್ನ್ಗೊಂದು ಸೌಂಡ್ ನ ಕೊಟ್ಬಿಟ್ಟು ಡಾನ್ ಈ ಕಡೆ ತಿರ್ಗೋ ಅಷ್ಟ್ರಲ್ಲಿ ಇವ್ನ್ ಪ್ರತಾಪ ತೋರ್ಸ್ಬಿಡ್ತಾನಲ್ವಾ, ಕತ್ತಿನ ತಗೊಂಡು ಹಂಗೆ ಅವ್ರ ಸೊಂಟಕ್ಕೆ ಇಳಿಸ್ಬಿಟ್ಟ. ಇವ್ರ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಲ್ಲ. ಸೊ ಸ್ವಲ್ಪ ಕಣ್ಣಾರ್ಸೋ ಟೈಮಲ್ಲಿ ಈ ತರ ಆಗೋಯ್ತು. ಅದಕ್ಕಂತ ಡಾನ್ ಬಿಟ್ಬಿಡ್ತಾರ, ಹಿಂದೆ ತಿರ್ಗಿದ್ ಶಾರ್ಟ್ಗೆ ಸರಿಯಾಗಿ ಅವ್ನ ಹಾಕಿ ಜಾಡಿಸ್ಬಿಟ್ರು. ಬಟ್
ಕತ್ತಿ ಚುಚ್ಚಿರೋದ್ರಿಂದ ಒಂದ್ ಸ್ವಲ್ಪ ಎಡವ್ತಾರಲ್ವಾ, ಆ ಗ್ಯಾಪ್ ನ ನೋಡ್ಕೊಂಡು ಆ ಕಿಲ್ಲರ್ ಇನ್ನೊಂದ್ 2-3 ಸತಿ ಚುಚ್ಬಿಟ್ಟ. ಆದ್ರೆ ಡಾನ್ ಸುಮ್ನೆನಾ, ಅವ್ನು ಉಫ್ ಅಂತ ಉದ್ರಣ ಅಷ್ಟು ದೂರ ಹೋಗಿ ಬಿದ್ದೋಗ್ತಾನೆ. ಅವ್ನ್ ಕೇಳಿರೋ ಕತ್ತಿನ ತಗೊಂಡು ಅವ್ನ್ಗೆ ಚುಚ್ಬಿಟ್ರು. 10 ಸತಿ ಚುಚ್ಚಿಸ್ಕೊಂಡ್ರೆ ಕೂಡ ನಮ್ ಡಾನ್ ಹಂಗೆ ಕತ್ತಿ ತರ ನಿಂತಿರ್ತಾರೆ. 1 ಸತಿ ಚುಚ್ಚಿಸ್ಕೊಂಡಿದ್ದಕ್ಕೆ ಗೋಡೆ ಮೇಲೆ ಕೆಳಗಡೆ ಬಿದ್ದಿರೋ ಬಲ್ಲಿ ತರ ವಿಲವಿಲ ಅಂತ ಒದ್ದಾಡಕ್ಕೆ ಶುರು ಮಾಡ್ಬಿಟ್ಟ. ಇದ್ರೂನು ಡಾನ್ಗೆ ಸ್ವಲ್ಪ ಏಟ್ ಜಾಸ್ತಿ ಆಗಿರೋದ್ರಿಂದ ಅವ್ನು ಹಿಡಿಯಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅವ್ನ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಇನ್ನೇನು ನೆಕ್ಸ್ಟ್ ಮಿನಿಟೇ ನಮ್ ಡಾನ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅವ್ರಿಗೆ ಆಪರೇಷನ್ ಮಾಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ನಮ್ ಡಾನ್ ಕಡೆಯವರು ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್, ಬ್ಯಾಕ್ ಹ್ಯಾಂಡ್, ಫ್ರಂಟ್ ಹ್ಯಾಂಡ್ ಅಂತ ಇರ್ತಾರಲ್ಲ, ಎಲ್ಲಾರು ಹೋಗಿ ಡಾನ್ಗೆ ಆಪೋಸಿಟ್ ಗ್ಯಾಂಗ್ಸ್ ಯಾರೆಲ್ಲ ಇರ್ತಾರೆ ಅವ್ರನ್ನೆಲ್ಲ ಹಾಕೊಂಡ್ ಸರಿಯಾಗಿ ಹೊಡಿಯಕ್ಕೆ ಶುರು ಮಾಡ್ಬಿಟ್ರು. ಯಾಕಂದ್ರೆ ಅವರೆಲ್ಲ ಯಾರೋ ಒಬ್ರು ಇದನ್ನ ಮಾಡಿರ್ಬೋದು ಅನ್ನೋದಕ್ಕೋಸ್ಕರ ಆತರ ಮಾಡ್ತಾ ಇರೋದು. ಇನ್ನೊಂದ್ ಕಡೆ ಎಸ್ಕೇಪ್ ಆಗಿರೋ ಆ ಡೆವಲ್ ನ ತೋರಿಸ್ತಾರೆ, ಅಂದ್ರೆ ಆ ಸೈಕೋ ಕಿಲ್ಲರ್ ನ ತೋರಿಸ್ತಾರೆ. ಅವ್ನಿಗೆ ಅನ್ಕೊಂಡಿದ್ ಟೈಮ್ಗೆ ಯಾರನ್ನಾದ್ರೂ ಕೊಲೆ ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ತುಂಬಾನೇ ಡಿಸ್ಟರ್ಬ್ ಆಗ್ಬಿಡ್ತಾನೆ. ಈಗ ಅವನಿಗೆ ಚುಚ್ಚಿರೋದ್ರಿಂದ ಅವನೇ ಸೆಲ್ಫ್ ಫಸ್ಟ್ ಏಡ್ ನ ಮಾಡ್ಕೊಂಡು ಸ್ಟಿಚಸ್ ಎಲ್ಲ ಹಾಕೊಂಡು ಅಲ್ಲಿಂದ ಇಳಿದು ಪಕ್ಕದಲ್ಲಿ ನಾಯಿಗಳು ಕೂಗೋ ಸೌಂಡ್ ಕೇಳಿಸುತ್ತೆ. ಅಲ್ಲಿ ಒಂದು ನಾಯಿನಾದ್ರೂ ಸಾಯಿಸ್ಬಿಡ್ಬೇಕು ಅಂತ ಹೇಳಿ ಕೈಲಿ ಒಂದು ಕತ್ತಿನ ತಗೊಂಡ ಆ ಜಾಗಕ್ಕೆ ಹೋಗ್ತಾನೆ. ಇಷ್ಟೊತ್ತಲ್ಲಿ ನಾಯಿಗಳೆಲ್ಲ ಏನಕ್ಕೆ ಬೊಗಳ್ತಾ ಇದೆ ಅಂತ ಆ ಮನೆ ಓನರ್ ಅಲ್ಲಿಂದ ಹೊರಗಡೆ ಬಂದಿದ ತಕ್ಷಣ ಇನ್ನೇನು ನಾಯಿನ ಸಾಯಿಸೋ ಅವಶ್ಯಕತೆ ಏನಿದೆ ನಮ್ಗೆ, ಮನುಷ್ಯನೇ ಕಣ್ಮುಂದೆ ಕಾಣಿಸಿದ್ಮೇಲೆ ಅಂತ ಹೇಳಿ ಕತ್ತಿ ತಗೊಂಡೋದವರು ಪಾಪ ಆ ಮನೆ ಓನರ್ ಕತೆ ಮುಗೀತು. ಇನ್ನೊಂದ್ ಕಡೆ ಹಾಸ್ಪಿಟಲ್ ಇರೋ ನಮ್ ಡಾನ್ ನ ತೋರಿಸ್ತಾರೆ. ಈಗ ಆಪರೇಷನ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಸುಧಾರಿಸ್ಕೊಂಡಿರ್ತಾರೆ. ಅವ್ರನ್ನ ವಾರ್ಡ್ ಗೆ ಶಿಫ್ಟ್ ಮಾಡಿದ್ದಾರೆ. ಆಗ ರೈಟ್ ಹ್ಯಾಂಡ್ ಹೇಳ್ತಾನೆ, ಗುರು ನಿಮ್ಮ ಈ ಗತಿಗೆ ಕಾರಣ ನಮ್ಮ ಆಪೋಸಿಟ್ ಗ್ಯಾಂಗ್ ಅಂತ ನನ್ಗೆ ಡೌಟ್ ಇದೆ, ಅದರಿಂದ ಎಲ್ಲರಿಗೂ ಬೆದರ್ಸ್ಬಿಟ್ಟು ಬಂದಿದೀವಿ, ನೆಕ್ಸ್ಟ್ ಆಕ್ಷನ್ ನೀವೇ ತಗೋಬೇಕು ಅನ್ನೋ ತರ ಅಂದಾಗ ಡಾನ್ ಹೇಳ್ತಾನೆ, ಅವ್ರಿಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಇದು ನಮ್ಮ ಆಪೋಸಿಟ್ ಟೀಮ್ ಅವ್ರು ಮಾಡಿರೋದಲ್ಲ ಅಂತ. ಅಷ್ಟೇ ಅಲ್ಲ, ನಾನ್ ಯಾರಂತ ಒಬ್ಬನಿಗೆ ಗೊತ್ತಿಲ್ಲ, ಅವ್ನ್ ಯಾರಂತ ನನ್ಗೆ ಗೊತ್ತೂ ಇಲ್ಲ, ಅಂತವನೇ ಒಬ್ಬ ನನ್ನ ಕೊಲೆ ಮಾಡಕ್ಕೆ ಬಂದಿರೋದು. ಅದ್ರಲ್ಲೂ ನೈಟ್ ಟೈಮ್ ಆಗಿತ್ತು, ಪ್ಲಸ್ ಮಳೆ ಬರೆ ಬರ್ತಾ ಇತ್ತು. ಆ ಇದ್ರಲ್ಲಿ ಅವನ್ನ ಹಿಡಿಯಕ್ ಆಗ್ಲಿಲ್ಲ, ಅವ್ನ್ ಯಾರಂತ ಆದಷ್ಟು ಬೇಗ ಕಂಡಿಡಿಬೇಕು ಅಂತ ಹೇಳ್ತಾ ಇರ್ತಾರೆ. ಆ ಟೈಮಲ್ಲಿ ಆ ಜಾಗಕ್ಕೆ ಪೊಲೀಸ್ ಆಫೀಸರ್ ಬಂದ್ಬಿಟ್ರು. ಅವ್ರೇನಕ್ಕೆ ಇಲ್ಲಿ ಬಂದಿದ್ದಾರೆ ಅಂದ್ರೆ ಲೈಟ್ ಆಗಿ ಇವ್ರಿಗೊಂದು ಡೌಟ್, ಮೋಸ್ಟ್ಲಿ ಆ ಸೈಕೋ ಕಿಲ್ಲರೇ ಇವ್ರನ್ನೇನಾದ್ರೂ ಅಟ್ಯಾಕ್ ಮಾಡಿರ್ಬೋದಾ ಅನ್ನೋ ತರ. ಅದ್ರ ಬಗ್ಗೆ ವಿಚಾರಣೆ ಮಾಡಕ್ಕೆ ಅಂತ ಡೈರೆಕ್ಟ್ ಆಗಿ ಡಾನ್ ಹತ್ರ ಬಂದು ಐ ಸಿಕ್ಕೋ ತರ ಒಂದ್ 4 ಮಾತನ್ನ ಮಾತಾಡ್ತಾರೆ. ಡಾನ್ ಕರಗ್ ಬಿಡ್ತಾರ, ಅಯ್ಯೋ ನೀವೇನ ಕತೆ ಕಟ್ತಾ ಇದೀರಾ, ನಾನೇ ನೈಟ್ ಫುಲ್ ಆಗಿ ಕುಡಿದ್ಬಿಟ್ಟು ನಡಿಯಕ್ಕಾಗದೆ ರೋಡ್ ಅಳತೆ ಮಾಡ್ಕೊಂಡು ಹೋಗ್ತಾ ಇದ್ನಾ, ಕಾಲೆಡ್ವಿ ಕೆಳಗಡೆ ಬಿದ್ಬಿಟ್ನಾ, ಈ ತರ ಗಾಯ ಆಯ್ತು ಅಷ್ಟೇ. ಅಂದ್ರೆ ಈ ಪೊಲೀಸ್ ನಂಬೋ ತರ ಇಲ್ಲ, ನಿನ್ಗೆ ಇನ್ನೂ ನಂಬಿಕೆ ಬಂದಿಲ್ವಾ, ನಿಮ್ ಚೀಫ್ ಗೊಂದ್ ಕಾಲ್ ನ ಮಾಡ್ಬಿಟ್ಟು ಡಿಟೇಲ್ಡ್ ಆಗಿ ಒಂದ್ ಸ್ಟೋರಿನ ಬರ್ಕೋ ಅನ್ನೋ ತರ ಹೇಳ್ಬಿಡ್ತಾರೆ. ಇದ್ರು ನೀವು ಡೌಟ್ ಇವ್ನಿಗೆ ಇರತ್ತಲ್ವಾ, ಅದನ್ನ ಕನ್ಫರ್ಮ್ ಮಾಡ್ಕೋಬೇಕಂತ ಕೆಳಗಡೆ ಪಾರ್ಕಿಂಗ್ ಗೆ ಹೋಗ್ತಾನೆ. ಅಲ್ಲೇ ಡಾನ್ದು ಕಾರ್ ನಿಂತಿರುತ್ತೆ. ಆ ಕಾರ್ ಹಿಂದ್ಗಡೆ ಹೋಗಿ ನೋಡ್ತಾನೆ, ಇವ್ನಿಗೆ ಕನ್ಫರ್ಮ್ ಆಗೋಯ್ತು. ಯಾಕಂದ್ರೆ ಫಸ್ಟ್ ಕೊಲೆನಲ್ಲಿ ಆ ವೈಟ್ ಕಲರ್ ಕಾರು ಒಂದು ಬ್ಲಾಕ್ ಕಾರ್ ಗೆ ಗುದ್ದಿದಾಗ ಹೆಂಗೆ ಪೇಂಟ್ ಅಂಟ್ಕೊಂಡಿತ್ತು, ಸೇಮ್ ಅದೇ ತರ ಕಿಲ್ಲರ್ ಕಾರ್ದು ಪೇಂಟ್ ನಮ್ ಹೀರೋ ಕಾರ್ಗೆ ಕೂಡ ಅಂಟ್ಕೊಂಡಿರುತ್ತೆ, ಅಂದ್ರೆ ನಮ್ ಡಾನ್ ಕಾರ್ಗೆ ಕೂಡ ಅಂಟ್ಕೊಂಡಿರುತ್ತೆ. ಇದ್ರಿಂದಾನೇ ಅವ್ರಿಗೆ ಕನ್ಫರ್ಮ್ ಆಗೋಯ್ತು, ಹಂಗಾದ್ರೆ ಆ ಸೈಕೋ ಕಿಲ್ಲರೇ ಇವ್ರು ಡಾನ್ ಅಂತ ಗೊತ್ತಿಲ್ಲದೆ ಇವ್ರ ಹತ್ರ ಅವ್ನ ಬಾಲನ ಅಲ್ಲಾಡ್ಸಿದಾನೆ ಅಂತ. ಪೊಲೀಸ್ಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಸಿಕ್ತಾ ಅವನ ಜಾಗನ ಖಾಲಿ ಮಾಡ್ದ. ಇನ್ನೊಂದ್ ಕಡೆ ನಮ್ ಡಾನ್ ಅವರ ಆಪೋಸಿಟ್ ಅವನ್ನ ತೋರಿಸ್ತಾರೆ. ಫ್ರೆಂಡೇ ತಾನೆ ಅವನು. ಅವ್ನ್ಗೆ ಡಾನ್ ನ ಯಾರೋ ಕತ್ತಿಲ್ ಚುಚ್ಬಿಟ್ರು ಅಷ್ಟೇ, ಅವ್ನ ಮೇಲೆ ಬಿಸ್ನೆಸ್ ಎಲ್ಲ ಟೇಕ್ ಓವರ್ ಮಾಡಲ್ಲ ಅಂತ ಹೇಳಿ ನಮ್ ಡಾನ್ ಯಾರ ಜೊತೆ ಎಲ್ಲ ಒಂದು ಬಿಸ್ನೆಸ್ ನ ಇಟ್ಕೊಂಡಿರ್ತಾರೋ ಅವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಇನ್ಮೇಲೆ ನೀವು ಕಾಂಟ್ರಾಕ್ಟ್ ನನ್ನ ಹತ್ರ ಕೊಡಿ ಅಂತ ಹೇಳಿ ಒಂದ್ ರೌಂಡ್ ಮಾತಾಡ್ಕೊಂಡ್ ಬಂದ್ಬಿಟ್ಟಿದಾನೆ. ಆ ವಿಷಯ ನಮ್ ಡಾನ್ಗೂ ಗೊತ್ತು. ಇದ್ರ ಅವ್ರೇನು ಮಾತಾಡಲ್ಲ. ಇವಾಗ ಒಳ್ಳೆ ಒಂಥರ ಡಾನ್ ಹತ್ರ ಬಂದ್ಬಿಟ್ಟು ಏನಪ್ಪಾ ಹೆಂಗಿದೆ ನಿನ್ ಆರೋಗ್ಯ ಹಂಗೆ ಅಂತ ಮಾತಾಡಿದ್ರೆ ನಮ್ ಡಾನ್ ಕೇಳ್ತಾರ, ಸೈಲೆಂಟ್ ಆಗಿದ್ದವರು, ನಿನಗೂ ಒಂದ್ ಟೈಮ್ ಬರುತ್ತೆ ಆಗ್ತೀನಿ ಎಡೆ ಆಗ್ತೀನಿ ಅನ್ನೋ ತರ ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಕಿಲ್ಲರ್ ನ ತೋರಿಸ್ತಾರೆ. ಇವನು ಎಂತ ಸೈಕೋ ಅಂತಂದ್ರೆ ಏನಾದ್ರೂ ಒಂದ್ ಮಾಡ್ತಾನೆ ಇರ್ಬೇಕು ಅಂತ ಅವ್ನಿಗೆ ಕೈ ತಿವ್ತಿವ ಅಂತ ಇರುತ್ತಾ ಏನೋ ಅಂತ ಗೊತ್ತಿಲ್ಲ. ಇವಾಗ್ಲೂ ಅಷ್ಟೇ ರೋಡ್ ಸೈಡ್ ಒಂದು ಟ್ರಕ್ ನ ನಿಲ್ಲಿಸ್ಬಿಟ್ಟು ಆ ಟ್ರಕ್ ಡ್ರೈವರ್ ಫ್ಯಾಮಿಲಿ ಜೊತೆ ಏನೋ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೇನು ಜಿಂಕೆ ತಾನಾಗೆ ಕಣ್ಣಿಗೆ ಬಿದ್ದಾಗ ಹುಲಿ ಸುಮ್ನೆ ಬಿಡುತ್ತಾ, ಕತ್ತಿ ಎತ್ಕೊಂಡು ಅವ್ನ ಕೆಲ್ಸನ ಮುಗಿಸ್ಬಿಟ್ಟು ಇವ್ನ್ ಟ್ರಕ್ ಅಲ್ಲಿ ಬಂದು ಕೂತ್ಕೊಳ್ತಾನೆ. ಅದೇ ಟೈಮಲ್ಲಿ ಟ್ರಕ್ ಅಲ್ಲಿ ಇನ್ನೊಬ್ಬ ಇದ್ದಿದ್ದಾನೆ. ಆ ವಿಷಯ ಕಿಲ್ಲರ್ಗೆ ಗೊತ್ತಿಲ್ಲ. ಅವನಿಗೆ ಟ್ರಕ್ ಒಳಗಡೆಯಿಂದ ಹೊರಗಡೆ ಬಂದವನು, ಏಯ್ ನೀನ್ ಯಾವನೋ ಹೊಸದಾಗಿದ್ಯಾ, ಇದಕ್ಕೂ ಮುಂಚೆ ಟ್ರಕ್ ಓಡಿಸ್ತಾ ಇದ್ರೆ ಡ್ರೈವರ್ ಎಲ್ಲೋ ಅಂತ ಕೇಳಿದ ತಕ್ಷಣ ಇವನ್ಗೆ ನೋ ಟಾಕಿಂಗ್ ಓನ್ಲಿ ಹ್ಯಾಂಡ್ಲಿಂಗ್ ಅಂತ ಹೇಳಿ ಜಗಳ ಸ್ಟಾರ್ಟ್ ಆಗೋಯ್ತು. ಅಲ್ಲಿ ಅವರಿಬ್ಬರಿಗೂ ಸರಿಯಾದ ಜಗಳ, ಟ್ರಕ್ ಡ್ರೈವ್ ಮಾಡ್ತಾ ಇರ್ಬೇಕಾದ್ರೇನೆ ಜಗಳ. ಆ ಟೈಮ್ ಅಲ್ಲಿ ಕಿಲ್ಲರ್ ಒಂದು ಕತ್ತಿನ ಯೂಸ್ ಮಾಡಿ ಕೊಲೆಗಳನ್ನ ಮಾಡ್ತಾನಲ್ವಾ, ಆ ಕತ್ತಿ ಬೈ ಮಿಸ್ಟೇಕ್ ವಿಂಡೋ ಇಂದ ಕೆಳಗಡೆ ಬಿದ್ದೋಯ್ತು. ಅದು ರೋಡ್ ಪಕ್ಕದಲ್ಲೇ ಬಿದ್ದಿದೆ. ಬಿದ್ದಿರೋ ಟೈಮ್ ಬಂದು ಆ ಕಡೆ ನೈಟು ಅಲ್ಲ ಈ ಕಡೆ ಹಗಲು ಅಲ್ಲ, ಆತರ ಒಂದು ಮಿಡ್ ಮಾರ್ನಿಂಗ್ ಅಲ್ಲಿ ಬಿದ್ದಿರತ್ತೆ. ಇನ್ನು ಯಾರು ಅದನ್ನ ನೋಡಿಲ್ಲ. ಇನ್ನೊಂದ್ ಕಡೆ ನಮ್ ಡಾನ್ ನ ತೋರಿಸ್ತಾರೆ. ಗ್ಯಾಂಗ್ಸ್ಟರ್ ಅಂತ ಸುಮ್ನೆ ಹೆಸರು ಇಟ್ಬಿಡ್ತಾರ, ಎಲ್ಲದ್ರಲ್ಲೂ ಶಾರ್ಪ್ನೆಸ್ ಇರ್ಬೇಕಲ್ವಾ. ಆತರ ನೈಟ್ ಅಲ್ಲಿ ಅಷ್ಟು ಜಗಳದಲ್ಲಿ ಕೂಡ ಆ ಕಿಲ್ಲರ್ದು ಕಾರ್ ನಂಬರ್ ನ ನೋಟ್ ಮಾಡಿರ್ತಾರೆ. ಅದನ್ನೀಗ ಬರ್ದು ಅವ್ರ ರೈಟ್ ಹ್ಯಾಂಡ್ ಹತ್ರ ಕೊಟ್ಬಿಟ್ಟು ಇದು ಯಾರ್ದು ಏನಂತ ಡೀಟೇಲ್ಸ್ ತೆಗೀರಿ ಅಂತ ಹೇಳ್ತಾರೆ. ಇಷ್ಟ ಮಾತ್ರ ಸಾಕ ಗ್ಯಾಂಗ್ಸ್ಟರ್ಗೆ ಲಕ್ಷಣಗಳು. ಆ ಕಿಲ್ಲರ್ ಮುಖನ ಕೂಡ ನೋಡಿರ್ತಾರೆ. ಆ ಕಣ್ಣಲ್ಲೇ ಅವ್ನ್ ಮುಖ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ಅದನ್ನ ಹಂಗೆ ಅಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ. ಒಂದು ಆರ್ಟಿಸ್ಟ್ ನ ಕರೆಸಿ ಅಷ್ಟು ತತ್ರೂಪವಾಗಿ ಆ ಡ್ರಾಯಿಂಗ್ ನ ಮಾಡ್ಸಿರ್ತಾರೆ. ಇವ್ರಿಗೆ ಎಷ್ಟು ಕೋಪ ಇದ್ರೆ ಆ ಕಿಲ್ಲರ್ ಮುಖನ ಡೀಟೇಲ್ಡ್ ಆಗಿ ಹೇಳಿರ್ತಾರೆ. ಹೇಳಿ ಅವ್ರು ನೋಡ್ತಲೇ ಗೊತ್ತಾಗುತ್ತೆ ಇವ್ನ್ ತಿಥಿ ಊಟಕ್ಕೆ ಏನೆಲ್ಲ ಐಟಮ್ ಮಾಡ್ಬೇಕು ಅಂತ ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಆಗ್ತಾ ಇರ್ತಾರೆ. ಒಂದ್ ಕಡೆ ಗ್ಯಾಂಗ್ಸ್ಟರ್ ಬೇಟೆ ಸ್ಟಾರ್ಟ್ ಆಯ್ತಾ, ಇನ್ನೊಂದ್ ಕಡೆ ನಮ್ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅವ್ನ್ ಸುಮ್ನೆ ಇರ್ತಾನ. ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಗ್ಯಾಂಗ್ಸ್ಟರ್ ಹತ್ರ ಕೇಳಿದಾಗ ಅವ್ನ್ ಆನ್ಸರ್ ಮಾಡಿಲ್ಲ. ಅಂದ್ರೆ ನಮ್ ಡಾನ್ ಹತ್ರ ಹೋಗಿ ಕೇಳಿದಾಗ ಅವ್ನ್ ಏನ್ ನಡೀತು ಅಂತ ಹೇಳಿಲ್ಲ. ಅದಕ್ಕೆ ಅವ್ರ ಗೇಮಿಂಗ್
ಸೆಂಟರ್ಗೆ, ನಮ್ ಡಾನ್ ಕೆಳಗಡೆ ಇರೋ ಗೇಮಿಂಗ್ ಸೆಂಟರ್ಗೆ ಹೋಗಿ ಒಬ್ಬನ ಹಿಡಿದು ತದಕಿ ಒದಕಿ ಅವನ ಹತ್ರ ಇರೋ ಡೀಟೇಲ್ಸ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ ಬಂದು ಈಗ ನಮ್ ಡಾನ್ ನ ಮೀಟ್ ಮಾಡ್ತಾನೆ. ಆ ರೆಕಾರ್ಡಿಂಗ್ ನ ತೋರಿಸ್ಬಿಟ್ಟು ಮರ್ಯಾದೆಗೆ ನಾನು ಕೇಳೋ ಇನ್ಫಾರ್ಮೇಶನ್ ನನಗೆ ಕೊಟ್ಟಿಲ್ಲ ಅಂದ್ರೆ ಇದನ್ನ ಇಟ್ಕೊಂಡು ನಿನ್ನ ಒಳಗಡೆ ಹಾಕ್ಬಿಡ್ತೀನಿ ಅಂತ ಬೆದರಿಸ್ತಾನೆ. ಚಿಕ್ಕ ಮಕ್ಕಳಿಗೆ ₹2 ಚಾಕ್ಲೇಟ್ ಕೊಡಿಸ್ಬಿಟ್ಟು ಏನಾದ್ರೂ ಇನ್ಫಾರ್ಮೇಶನ್ ಕೇಳಿದ್ರೆ ಹೇಳ್ಬಿಡ್ತಾರಲ್ಲ, ಆತರ ಇವ್ನ ಈ ರೆಕಾರ್ಡಿಂಗ್ ನ ತೋರಿಸ್ಬಿಟ್ಟು ಕೇಳಿದ್ರೆ ನಮ್ ಡಾನ್ ಹೇಳ್ಬಿಡ್ತಾರ. ಅವ್ರು ಗುರಾಯಿಸೋದ್ರಲ್ಲೇ ಇವ್ನ್ ಪ್ಯಾಂಟ್ ಒದ್ದೆ ಆಗ್ಬೇಕು, ಆ ರೇಂಜ್ ಗೆ ಕೂತಿರ್ತಾರೆ. ಆದ್ರೆ ಪೊಲೀಸ್ ಆಫೀಸರ್ ಸುಮ್ನೆ ಇರೋ ತರ ಇಲ್ಲ. ಇಲ್ಲಿ ನೋಡಿ, ನಾನು ಇನ್ಫಾರ್ಮೇಶನ್ ಎಲ್ಲ ಹೊರಗಡೆ ಹೇಳಲ್ಲ, ಇದ್ರೂ ನನಗ್ ಬೇಕಾಗಿರೋ ಇನ್ಫಾರ್ಮೇಶನ್ ನೀವು ಕೊಟ್ರೆ ಸಾಕು. ಆ ಕೊಲೆಗಾರ ಹೆಂಗಿದ್ದ ನೋಡಕ್ ಹೆಂಗಿದ್ದ ಅಂತ ಮಾತ್ರ ಹೇಳಿ ನನಗ್ ಸಾಕು ಅನ್ನೋ ತರ ಕೇಳ್ತಾರೆ. ಹಲೋ ಪೊಲೀಸ್ ಮಾಮ, ನೀವೆಲ್ಲ ಬಸ್ಸಲ್ಲಿ ಅರ್ಧ ಟಿಕೆಟ್ ತಗೊಂಡ್ ಹೋಗೋರು, ನಾನೆಲ್ಲ ಫುಲ್ ಟಿಕೆಟ್ ತಗೊಂಡ್ ಹೋಗೋನು. ಈ ತರ ಚಿಕ್ಕ ವಿಷಯಕ್ಕೆಲ್ಲ ಎತ್ಕೊಂಬಂದ್ ನನ್ನ ಹತ್ರ ಬೆದರ್ಸ್ಬಿಟ್ಟು ನಿಜ ಹೇಳ್ಬಿಡು, ಅದನ್ನ ಹೇಳ್ಬಿಡು, ಇದನ್ನ ಹೇಳ್ಬಿಡು ಅಂದ್ರೆ ನಾನು ಹೇಳ್ಬಿಡ್ತೀನ. ಸೈಲೆಂಟ್ ಆಗಿ ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗ್ಗುರು ಅನ್ನೋ ತರ ಹೇಳ್ತಾರೆ. ಆಗ ಪೊಲೀಸ್ ಅವನು ನಮ್ ಡಾನ್ಗೆ ಗೊತ್ತಿಲ್ಲದಿರೋ ಒಂದು ವಿಷಯನ ಹೇಳ್ತಾನೆ. ಏನಂದ್ರೆ, ಹೆಂಗಿದ್ರು ಇವಾಗ ನೀವು ಆ ಕೊಲೆಗಾರನ್ನ ಬಿಡೋದಿಲ್ಲ, ನಿಮ್ಮನ್ನೇ ಸಾಯಿಸಕ್ಕೆ ಟ್ರೈ ಮಾಡಿದಾನೆ ಅಂದ್ರೆ ನೀವು ದೊಡ್ಡ ಗ್ಯಾಂಗ್ಸ್ಟರ್ ಆಗಿ ಬಿಟ್ಬಿಡ್ತೀರಾ. ಆದ್ರೆ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರೋ ಒಂದು ಇನ್ಫಾರ್ಮೇಶನ್ ನ ಕೊಡ್ತೀನಿ. ನೀವು ಹುಡುಕ್ತಾ ಇರೋದು ಸಾಧಾರಣವಾಗಿ ನಿಮ್ಮನ್ನ ಚುಚ್ಚಕ್ ಬಂದಿರೋ ಒಂದು ಕೊಲೆಗಾರನ ಅಲ್ಲ, ಒಂದು ಸೀರಿಯಲ್ ಕಿಲ್ಲರ್ ನ. ಇದಕ್ಕೂ ಮುಂಚೆ ಅವನು ಸುಮಾರು ಜನನ ಸಾಯಿಸಿದಾನೆ. ಯಾವಾಗಲ್ಲ ಅವ್ನಿಗೆ ಬೋರ್ ಹೊಡಿಯುತ್ತೋ ಆತರ ಅವನು ಸಾಯಿಸ್ತಾನೆ ಅಂತ ಕಾಣುತ್ತೆ. ಆತರನೇ ಅವತ್ತು ನೀವು ಅವ್ನ್ ಕಣ್ಗೆ ಬಿದ್ದಿದ್ದೀರಾ, ಅವ್ನ್ ನಿಮ್ಮನ್ನ ಚುಚ್ಚಿದಾನೆ. ಆದ್ರೆ ಏನೋ ನಿಮ್ ಪ್ರಾಣ ಹೋಗಿಲ್ಲ ಅಷ್ಟೇ ಅನ್ನತ್ರ ಹೇಳಿದಾಗ ಇವಾಗ ನಮ್ಮ ಡಾನ್ಗೆಲ್ಲ ಅರ್ಥ ಆಗೋಯ್ತು. ಓಹೋ, ಹಂಗಾದ್ರೆ ನಾವು ಹುಡುಕ್ತಾ ಇರೋದು ಸಾಧಾರಣವಾದವನಲ್ಲ, ಒಂದು ಸೀರಿಯಲ್ ಕಿಲ್ಲರ್ ನ ಅಂತ. ಇಂಥವ್ರನ್ನೆಲ್ಲ ಏನೋ ಊರಲ್ಲಿ ನಡೆಯಾಕ್ ಬಿಟ್ಟಿದ್ದೀರಾ ಅನ್ನೋ ತರ ಇರುತ್ತೆ. ಅದಾದ್ಮೇಲೆ ನಮ್ ಡಾನ್ ಬಂದು ಆಲ್ರೆಡಿ ಆ ಕಾರ್ ನಂಬರ್ ನ ಕೊಟ್ಟಿರ್ತಾರಲ್ವ, ಇನ್ಫಾರ್ಮೇಶನ್ ನ ತೆಗೀರಿ ಅಂತ. ಆ ನಂಬರ್ ನ ಕೂಡ ತೆಗೆದ್ರು, ಅದ್ ಯಾರ್ದು ಅಂತಾನೂ ಗೊತ್ತಾಯ್ತು. ಈಗ ಪ್ರೆಸೆಂಟ್ ಆ ಕಾರ್ ಎಲ್ಲಿದೆ ಅಂತ ಕೂಡ ಗೊತ್ತಾಯ್ತು. ಲಾಸ್ಟ್ ಟೈಮ್ ಆ ಕಿಲ್ಲರ್ ಬಂದು ಒಬ್ಬ ಟ್ರಕ್ ಡ್ರೈವರ್ ನ ಸಾಯಿಸ್ದ ಅಲ್ವಾ, ಅವಾಗ ಅವ್ನ್ ಕಾರ್ ನ ಬಿಟ್ಬಿಟ್ಟು ಆ ಟ್ರಕ್ ನ ತಾನೇ ತಗೊಂಡ್ ಹೋಗಿರ್ತಾನೆ. ಆ ಟೈಮಲ್ಲಿ ಆ ಕಾರ್ ನಲ್ಲೇ ಬಿಟ್ಟೋಗಿದ್ದಲ್ಲ, ಇವಾಗವರೆಗೂ ಆ ಕಾರ್ ಅಲ್ಲೇ ಇದೆ. ಸೊ ನಮ್ ಡಾನ್ ಕಡೆಯವರು ಆ ಕಾರ್ ಅಲ್ಲಿ ಇರೋದನ್ನ ಗಮನಿಸ್ಬಿಟ್ರು. ಅಷ್ಟೇ ಅಲ್ಲ, ಆ ಕಾರ್ ನ ಬಿಟ್ಟು ಒಂದ್ 3 ಕಿಲೋಮೀಟರ್ ಮುಂದ್ಗಡೆ ಹೋದ್ರೆ ಅವ್ನು ಯೂಸ್ ಮಾಡಿದ ಕತ್ತಿ ಕೂಡ ಬಿದ್ದಿತ್ತು, ಅದು ರೋಡ್ ಸೈಡ್ ಅಲ್ಲೇ ಬಿದ್ದಿರುತ್ತೆ. ಅದನ್ನ ಕೂಡ ಎತ್ಕೊಂಡ್ಬಂದು ಡಾನ್ ಹತ್ರ ತೋರಿಸಿದ್ರು. ಅದನ್ನ ನೋಡಿದ ತಕ್ಷಣ ಡಾನ್ಗೆ ಗೊತ್ತಾಗೋಯ್ತು ಅವತ್ತು ಈ ಕತ್ತಿನ ಇಟ್ಕೊಂಡೆ ಕಿಲ್ಲರ್ ನನ್ನ ಸಾಯಿಸಿರೋದು ಅಂತ. ಯಾಕಂದ್ರೆ ಆ ಕಿಲ್ಲರ್ ನಮ್ ಡಾನ್ ನ ಸಾಯಿಸ್ಬೇಕಾದ್ರೆ ಕತ್ತಿನ ಇವನ್ ಕೈಗೆ ಇವ್ನ್ ತಗೊಂಡು ಚುಚ್ಚಿರ್ತಾನಲ್ವಾ ಕಿಲ್ಲರ್ ನ ಕೂಡ, ಸೊ ಆ ಕತ್ತಿನ ಮುಟ್ಟಿದ್ದ. ಇವಾಗ ಇದನ್ನ ಮುಟ್ತಾ ಇದ್ರೆ ಅದೇ ಫೀಲೇ ಬರ್ತಾ ಇದೆ. ಓಕೆ, ಕತ್ತಿ ಸಿಕ್ಬಿಡ್ತು, ಇನ್ನೇನು ಇಷ್ಟರಲ್ಲೇ ಅವ್ನು ನಮಗೂ ಸಿಕ್ಬಿಡ್ತಾನೆ. ಈ ಕತ್ತಿಯಲ್ಲಿಂದ ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ ಇದೆ, ಇದನ್ನ ಹುಷಾರಾಗಿಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಮಿನಿಟ್ ನಮ್ ಡಾನ್ ಒಂದ್ ಪ್ಲಾನ್ ನ ಮಾಡ್ಬಿಟ್ರು. ಆ ಪೊಲೀಸ್ ಆಫೀಸರ್ಗೆ ಕಾಲ್ ಮಾಡ್ಬಿಟ್ಟು ನಿಮ್ ಹತ್ರ ಮಾತಾಡ್ಬೇಕು, ನಮ್ ಹೋಟೆಲ್ಗೆ ಬನ್ನಿ ಅಂತ ಹೇಳಿ ಕರೆದಾಗ ಪೊಲೀಸ್ ಕೂಡ ಅಲ್ಲಿಗೆ ಬಂದಿರ್ತಾರೆ. ಆಗ ನಮ್ ಡಾನ್ ಮಾತಾಡಕ್ಕೆ ಶುರು ಮಾಡ್ತಾರೆ. ಕರೆಕ್ಟೇ ಅಪ್ಪ, ನೀನ್ ಹೇಳಿದ್ ಕರೆಕ್ಟೇ. ಒಂದು ಗ್ಯಾಂಗ್ಸ್ಟರ್ ಆಗಿ ನನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟಿರೋನ ನಾನ್ ಹೆಂಗ್ ಬಿಟ್ಬಿಡ್ತೀನಿ? ನಮಗೂ ಭಯ ಇರತ್ತಲ್ವಾ, ನಾನು ಇಷ್ಟು ಕಷ್ಟಪಟ್ಟು ಇಷ್ಟು ದೊಡ್ಡ ಗ್ಯಾಂಗ್ಸ್ಟರ್ ಆಗಿರ್ತೀನಿ, ಯಾವನೋ ಬಂದು ನನ್ನ ಚುಚ್ಬಿಟ್ಟು ಹೋಗ್ಬಿಟ್ಟ ಅಂತ ಬೇರೆ ಅವ್ರಿಗೆ ಗೊತ್ತಾದ್ರೆ ಅದು ನನ್ಗೆ ಎಷ್ಟು ಅಶೇಮ್, ಶೇಮ್ ಪಪಿ ಶೇಮ್ ಅಲ್ವಾ. ಸೊ ನಾನ್ ಅದಕ್ಕೆಲ್ಲ ಭಯ ಪಡೋ ಅಂತವನೆ. ಸೊ ನಾನ್ ಆ ಕಿಲ್ಲರ್ ನ ಹುಡ್ಕೋ ಪ್ರೊಸೀಜರ್ ಅಲ್ಲಿ ಇಳಿದು ಬಿಟ್ಟೆ. ನೀನ್ ಕೂಡ ಹುಡುಕ್ತಾ ಇದೀಯ ಅಂತ ಗೊತ್ತು, ಪ್ಲಸ್ ಪೊಲೀಸ್ ಟೀಮ್ ಅವ್ರು ನಿನ್ಗೆ ಅಷ್ಟೊಂದು ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಕೂಡ ನನ್ಗೆ ಗೊತ್ತು. ಚೀಫ್ ಮುಖಾಂತರನೇ ನನ್ಗೆ ಗೊತ್ತಾಗಿದ್ದು. ಅವನ್ನ ಹುಡ್ಕೋದಕ್ಕೆ ನಿನಗ್ ಬೇಕಾಗಿರೋ ಜನನು ನಾನ್ ಕೊಡ್ತೀನಿ, ದುಡ್ಡು ನಾನ್ ಕೊಡ್ತೀನಿ. ನಿನ್ಗೆ ಕಿಲ್ಲರ್ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೋ ನೀನ್ ನನ್ನ ಹತ್ರ ಹೇಳ್ಬೇಕು, ನನಗೇನೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೋ ನಾನ್ ನಿನ್ನ ಹತ್ರ ಹೇಳ್ತೀನಿ. ಇಬ್ರು ಸೇರಿ ಕೈ ಜೋಡಿಸಿ ಕೆಲ್ಸನ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ತರ ಹೇಳ್ತಾರೆ. ಇದನ್ನೆಲ್ಲ ಸೈಲೆಂಟ್ ಆಗಿ ಕೇಳಿಸ್ಕೊಂಡಿರೋ ಪೊಲೀಸ್ ಅವನು ಹಂಗೇ ಕೂತಿರೋದ್ರ ನೋಡ್ಬಿಟ್ಟು ನಮ್ ಡಾನು ಲಾಸ್ಟ್ ಫೈನಲ್ ಆಗಿ ಒಂದು ಕಂಡೀಷನ್ ನ ಹಾಕ್ತಾರೆ. ಬೇರೇನು, ಕಿಲ್ಲರ್ ಸಿಕ್ಕದ್ಮೇಲೆ ಕಿಲ್ಲರ್ ಇನ್ಫಾರ್ಮೇಶನ್ ಸಿಕ್ಕದ್ಮೇಲೆ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ತೀವಿ ಸರಿ, ಆದ್ರೆ ಫೈನಲ್ ಆಗಿ ಕಿಲ್ಲರ್ ಯಾರಿಗ್ ಸಿಕ್ತಾರೋ ಅವ್ರಿಗೆ ಸ್ವಂತ. ನನಗ್ ಸಿಕ್ಕದ್ನ ನೀನ್ ಸೈಲೆಂಟ್ ಆಗಿ ಸೀನಿಂದ ಔಟ್ ಹೋಗೋ, ನಿನಗ್ ಸಿಕ್ಕದ್ನ ನಾನ್ ಸೀನಿಂದ ಔಟ್ ಹೋಗ್ತೀನಿ ಅನ್ನೋ ತರ ಹೇಳಿದಾಗ ಆ ಪೊಲೀಸ್ ಅವನ್ಗೆ ಕೂಡ ಓಕೆ ಡೀಲಿಂಗ್ ಕರೆಕ್ಟ್ ಆಗಿ ಇದೆ ಅಂತ ಅನ್ಸುತ್ತೆ. ಪೊಗರಿಡ್ದಿರೋ ಪೊಲೀಸ್ ಆಫೀಸರು, ಕೊಬ್ಬಿಂದ ಸುತ್ತಾ ಇರೋ ಒಬ್ಬ ಗ್ಯಾಂಗ್ಸ್ಟರು, ಇಬ್ರು ಸೇರಿ ಕಣ್ಣಕ್ ಕಾಣಿಸ್ತಿರೋ ಡೆವಲ್ ನ ಹಿಡಿತಾ ಇದೀವಿ. ಆಹಾ, ಕೇಳ್ತಾ ಇದ್ರೇನೆ ನನ್ ಕಿವಿಯಲ್ಲಿ ಜೇನುತುಪ್ಪ ಬಿದ್ದಂಗಿದೆಯೇ. ಓಕೆ ಡೀಲಿಂಗ್ ಓಕೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲೇ ಪೊಲೀಸ್ ಆಫೀಸರ್ಗೆ ನಮ್ ಡಾನ್ ಒಂದು ಚೆಕ್ ನ ಇಟ್ಟಿರೋದು, ಬೇರೇನು ರೆಕಾರ್ಡಿಂಗ್. ಇದಕ್ಕೂ ಮುಂಚೆ ಅವನೊಂದು ರೆಕಾರ್ಡಿಂಗ್ ನ ತಗೊಂಡ್ಬಂದು ನಮ್ ಡಾನ್ ಬೆದರಿಸಿದಾಗ ನಮ್ ಡಾನ್ ಮಾತ್ರ ಸುಮ್ನೆ ನೋಡ್ಕೊಂಡಿರ್ತಾರ. ಇಷ್ಟೊತ್ತು ಈ ಪೊಲೀಸ್ ಅವ್ನ್ ಮಾತಾಡಿದ್ನೆಲ್ಲ ರೆಕಾರ್ಡ್ ಮಾಡಿರ್ತಾರೆ. ಜಸ್ಟ್ ಒಂದ್ ಸೇಫ್ಟಿ ಸೈಡ್ ಅಪ್ಪ, ನಾನ್ ಇದನ್ನೆಲ್ಲ ಅಷ್ಟ್ ಬೇಗ ಪಬ್ಲಿಷ್ ಮಾಡೋದಿಲ್ಲ. ಒಂದು ಪೊಲೀಸ್ ಜೊತೆ ಸೇರ್ಕೊಂಡ್ ಕೆಲಸ ಮಾಡ್ತೀವಿ ಅಂತಂದ್ರೆ ಅದ್ ಹೆಂಗ್ ಅಸಾಲ್ಟ್ ಆಗಿ ಇದ್ಬಿಡಕ್ಕಾಗುತ್ತೆ. ಸೆಂಟ್ರಲ್ ಎಲ್ಲೋ ನೀನ್ ನನ್ ಕಾಲ್ ಎಳೆದ್ ಬಿಸಾಕ್ಬಾರ್ದಲ್ವಾ, ಅದಕ್ಕೋಸ್ಕರ. ಅದು ಬಿಟ್ಟು ಬೇರೆ ಪರ್ಸನಲ್ ಏನು ಇಲ್ಲಪ್ಪ, ನೀನ್ ನನ್ಗೆ ಹೆಲ್ಪ್ ಮಾಡ್ಬೇಕು, ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಷ್ಟೇ ತಾನೆ. ನಡಿ ಜಾಗ ಖಾಲಿ ಮಾಡು, ಫಸ್ಟ್ ಹೋಗು ಹುಡ್ಕೋ ಕೆಲಸ ಸ್ಟಾರ್ಟ್ ಮಾಡು ಅಂತ ಹೇಳಿದ ತಕ್ಷಣ ಆ ಪೊಲೀಸ್ ಅಲ್ಲಿಂದ ಹೋಗ್ತಾನೆ. ಇನ್ನೇನು ಇವರ ಬೇಟೆ ಆಡೋ ಸಮಯ ಬಂತು, ಹುಡುಕಾಟ ಶುರು ಮಾಡಿದ್ರು. ನಮ್ ಪೊಲೀಸ್ಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಪೊಲೀಸ್ಗೆ ಫೇವರ್ ಆಗಿ ಕೆಲಸ ಮಾಡೋ ಇಬ್ರು ಆಫೀಸರ್ಸ್ ನ ಅವ್ನ ಜೊತೆಗೆ ಸೇರ್ಸ್ಕೊಳ್ತಾನೆ. ಅಷ್ಟೇ ಅಲ್ಲ, ಆಲ್ರೆಡಿ ಇವ್ರು ಮಾತಾಡ್ಕೊಂಡಿದ್ದೇನು ನನಗ್ ಸಿಕ್ಕೋ ಇನ್ಫಾರ್ಮೇಶನ್ ನಿನಗ್ ಕೊಡ್ತೀನಿ ಅಂತ ತಾನೆ. ಸೊ ನಮ್ ಡಾನು ಆ ಒಂದು ಸ್ಕೆಚ್ ನ ಮಾಡಿರ್ತಾರಲ್ಲ ಅದನ್ನ ಇವ್ರ ಹತ್ರ ಕೊಟ್ಟಿರ್ತಾರೆ. ಈಗ ಪೊಲೀಸ್ ಆಫೀಸರ್ ಹತ್ರ ಅವ್ರ ಫ್ರೆಂಡ್ಸ್ ಕೇಳೋ ಕ್ವೆಶ್ಚನ್ ನಾನೇ ಆ ಕಡೆ ಡಾನ್ ಹತ್ರ ಅವ್ರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕೇಳ್ತಾ ಇರೋದು. ಫಸ್ಟ್ ಪೊಲೀಸ್ ಅವ್ರ ಹತ್ರ ಕೇಳೋದನ್ನ ತೋರಿಸ್ತಾರೆ. ಅವನೊಂದು ಗ್ಯಾಂಗ್ಸ್ಟರ್, ಅವನನ್ನೆಲ್ಲ ನಂಬಿ ನಾವ್ ಈ ಕೆಲ್ಸನ ಮಾಡ್ಬೇಕಾ, ನನಗೆ ಯಾಕೋ ಸರಿ ಬರ್ತಾ ಇಲ್ಲ ಅಂತ ಇವ್ರು ಹೇಳಿದಾಗ ಪೊಲೀಸ್ ಆಫೀಸರ್ ಹೇಳ್ತಾರೆ, ಬೇರೇನ್ ಮಾಡಕ್ ಹೇಳ್ತೀರಾ, ನಾನ್ ಕಂಡಿಡ್ದಿರೋದನ್ನ ಚೀಫ್ ಹತ್ರ ಹೇಳಿದ್ರೆ ಆಯಪ್ಪ ಅದನ್ನ ಕಿವಿ ಕೂಡ ಹಾಕೊಳ್ತಾ ಇಲ್ಲ, ನನ್ನ ಇನ್ವೆಸ್ಟಿಗೇಷನ್ ಹೆಲ್ಪ್ ಮಾಡ್ತಾ ಇಲ್ಲ. ಅದೇ ಗ್ಯಾಂಗ್ಸ್ಟರ್ ನೋಡು, ನಮ್ ಹೆಲ್ಪ್ ಗೆ ಜನಾನು ಕೊಡ್ತಾ ಇದ್ದಾನೆ, ದುಡ್ಡನ್ನು ಕೊಡ್ತಾ ಇದ್ದಾನೆ, ನಮಗ್ ಸಿಕ್ಕಿದ್ವರ್ಗು ಲಾಭನೇ ತಾನೆ. ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಆ ಕಿಲ್ಲರ್ ನ ಕಂಡಿಡ್ದಿದ ತಕ್ಷಣ ಅವ್ರ ಕಣ್ಣಿಗೆ ಮಣ್ಣೆ ಹರ್ಚ್ಬಿಟ್ಟು
ಕಿಲ್ಲರ್ ನ ಕರ್ಕೊಂಡು ನಾವು ಸೈಲೆಂಟ್ ಆಗಿ ಸೀನಿಂದ ಎಸ್ಕೇಪ್ ಆಗ್ಬಿಡೋಣ ಅನ್ನೋ ತರ ಹೇಳ್ತಾರೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ನಮ್ ಡಾನ್ ನ ತೋರಿಸ್ತಾರೆ. ಅದೇ ಕ್ವೆಶ್ಚನ್ ರೈಟ್ ಹ್ಯಾಂಡ್ ಹಾಕಿರೋದು. ಅದಕ್ಕೆ ನಮ್ ಡಾನ್ ಹೇಳ್ತಾರೆ, ನಾನು ಹೇಳೋದ್ ನಿನ್ಗೆ ಅರ್ಥ ಆಗ್ತಾ ಇಲ್ಲ ಕಣೋ, ನಾವ್ ಎಷ್ಟೇ ರೌಡಿಗಳಾಗಿದ್ರು ಗ್ಯಾಂಗ್ಸ್ಟರ್ ಗಳಾಗಿದ್ರು ಕೆಲವೊಂದು ವಿಷಯದಲ್ಲಿ ಪೊಲೀಸ್ ಹೆಲ್ಪ್ ಬೇಕಾಗುತ್ತೆ. ಈ DNA ಫಿಂಗರ್ ಪ್ರಿಂಟ್ ಅದು ಇದು ಅಂತಲ್ಲ, ಹೆಂಗಿದ್ರು ನಾವ್ ಒಂದ್ ಚೀಫ್ ಹತ್ರ ಹೋಗಿ ಕೇಳ್ಬೇಕು. ಅದಕ್ಕೆ ಪೊಲೀಸ್ ಒಂದ್ ಹೆಲ್ಪ್ ಆಗ್ತಾನಲ್ವಾ, ಹೆಲ್ಪ್ ಸಿಕ್ಕೋವರೆಗೂ ನನ್ನ ಜೊತೆಗೆ ಇಟ್ಕೊಳ್ಳೋಣ. ನಮಗ್ ಬೇಕಾಗಿದ್ ಸಿಕ್ಕದ್ಮೇಲೆ ನಮ್ಗೆ ಅವನ ಹತ್ರ ಕೆಲ್ಸ, ಅವ್ನು ನಂಗೆ ಸೈಡ್ ಗುಫ್ ಅಂತ ತಳ್ಳಿಬಿಟ್ಟು ನಮ್ ಕೆಲ್ಸ ನಾವ್ ನೋಡ್ಕೊಂಡು ಹೋಗೋಣ ಅನ್ನೋ ತರ ಹೇಳ್ತಾರೆ. ಹಂಗಾದ್ರೆ ಏನು, ಆ ಕಡೆ ಪೊಲೀಸ್ ಅವನೇ ಆಗ್ಲಿ ಈ ಕಡೆ ನಮ್ ಡಾನೇ ಆಗ್ಲಿ ಜಸ್ಟ್ ಆ ಸದ್ಯಕ್ಕೆ ಊಟಕ್ಕೆ ಉಪ್ಪಿನಕಾಯಿ ತರ ಅವ್ರನ್ನ ಯೂಸ್ ಮಾಡ್ಕೊಂಡು ಆಮೇಲೆ ಎತ್ತಿ ಶಿಂಕಲ್ ಹಾಕಿ ತೊಳೆದ್ ಬಿಡೋಣ ಅಂತ ಇವರು ಪ್ಲಾನ್ ಮಾಡ್ತಾ ಇರೋದು. ಇನ್ನೇನು ನೆಕ್ಸ್ಟ್ ಇವರ ಇಂಟ್ರೆಸ್ಟಿಂಗ್ ಬೇಟೆ ಶುರುವಾಯ್ತು ಆ ಡೆವಲ್ ಕಡೆಗೆ. ಏನಾಯ್ತು ಅಂತ ನಾವು ಸೆಕೆಂಡ್ ಹಾಫ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಸೆಕೆಂಡ್ ಹಾಫ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.